ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಹೋಗ್ತಾ ಇರೋದು ಬಸ್ತಿಮಕ್ಕಿ ಹತ್ರ ಇರುವಂಥ ಬಸ್ದಿಗೆ. ನೋಡ್ತಾ ಇರ್ಬೋದು, ಮುರುಡೇಶ್ವರದಿಂದ ಸ್ವಲ್ಪ ದೂರದಲ್ಲೇ ಇದೆ ಇದು. 1008 ಶ್ರೀ ಸುಪಾರ್ಶ್ವನಾಥ ದೇವಸ್ಥಾನ. ಹೆದ್ದಾರಿಯ ಪಕ್ಕದಲ್ಲೇ ಶ್ರೀ ಜೈನ ಜಟಗೇಶ್ವರ ಅಂತ ಕರೆಯಲ್ಪಡುವಂತಹ ಒಂದು ಲಿಂಗದ ರೂಪದ ಕಲ್ಲುಗಳನ್ನು ನೀವು ಇಲ್ಲಿ ಕರಾವಳಿಯಲ್ಲಿ ಬಹಳಷ್ಟು ನೋಡ್ಬೋದು. ಅವರು ಜಟಗೇಶ್ವರ ಅಂತ ಕರೀತಾರೆ. ಈ ಹೆದ್ದಾರಿಯ ಪಕ್ಕದಲ್ಲೇ ಈ ಸಣ್ಣ ದಾರಿಯಲ್ಲಿ ಹಾದು ಹೋದಾಗ ಮೊದಲಿಗೆ ನಮಗೆ ಸಿಗುವಂಥದ್ದು, ನಾವು ಮುರುಡೇಶ್ವರದಿಂದ ಮಂಕಿ ಅಂದರೆ ಮಾಣಿಕ್ಯಪುರಕ್ಕೆ ಹೋಗುವ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾಗ ಎಡಬದಿಗೆ ಈ ಜೈನ ಜಟಗೇಶ್ವರ ದೇವಸ್ಥಾನ ಅಥವಾ ಆ ಒಂದು ಲಿಂಗದ ರೂಪದ ಕಲ್ಲು. ತದನಂತರ ಹಾಗೆ ಒಂದು 300 ಮೀಟರ್ ದೂರ ಒಳಗಡೆ ನಡೆದುಕೊಂಡು ಹೋದರೆ ನಮಗೆ ಸುಪಾರ್ಶ್ವ ದೇವಸ್ಥಾನ ಪಾಳು ಬಿದ್ದಿರುವಂತಹ ಸ್ಥಿತಿಯಲ್ಲಿ ಸಿಗ್ತದೆ. ಇದೀಗ ನೀವು ಅಲ್ಲಿ ನೋಡ್ತಾ ಇರಬಹುದು, ಜಟಗೇಶ್ವರನ ಲಿಂಗ ರೂಪದ ಕಲ್ಲು ಅಲ್ಲಿ ನಮಗೆ ಕಾಣಿಸ್ತಾ ಇದೆ. ಹಾಗೆ ಮುಂದೆ ಸಾಗ್ತಾ ಹೋದರೆ ಇಲ್ಲಿ ಸಾಕಷ್ಟು ಮನೆಗಳು ಹಾಗೂ ಗದ್ದೆ ಹೊಲ ತೋಟಗಳನ್ನು ಮಾಡ್ಕೊಂಡಿದ್ದಾರೆ. ಈ ಎಲ್ಲ ಒಂದು ಅಡೆತಡೆಗಳನ್ನು ದಾಟಿ ಒಂದಷ್ಟು ದೂರ ನಡೆದ ನಂತರ ನಮಗೆ ಒಂದು 1/4 ಎಕರೆಯಲ್ಲಿ ಇರುವಂತಹ ಪಳುವಳಿಕೆಗಳು ಸುಮಾರು 15ನೇ ಶತಮಾನದ್ದು ಅಂತಲೇ ಹೇಳ್ಬೋದು. ಆ ದೇವಸ್ಥಾನದ ನಮಗೆ ಗೋಚರಿಸ ಸ್ಟಾರ್ಟ್ ಆಗುತ್ತೆ. ಆ ದೇವಸ್ಥಾನ ಬಂದುಬಿಟ್ಟು ನಮಗೆ ಸಿಗುವಂಥದ್ದು ಒಂದು ಗರ್ಭಗೃಹದ ಮುಂದೆ ಇರುವಂತಹ ಒಂದು ಚಿಕ್ಕದಾದಂತಹ ಸಭಾಂಗಣ ಮತ್ತು ಅಲ್ಲಿರುವಂತಹ ಒಂದು ಸುಪಾರ್ಶ್ವನಾಥ ಸ್ವಾಮಿ ದೇವರ ಒಂದು ವಿಗ್ರಹ ಭಿನ್ನಗೊಂಡಿದೆ. ಪಕ್ಕದಲ್ಲೇ ಒಂದು ಶಿಲಾಶಾಸನ ಹಾಗೂ ಅಲ್ಲಿ ಇರುವಂಥ ಒಂದು ಬಾವಿ. ಯಾವುದೇ ಬಸದಿಯ ಪಕ್ಕದಲ್ಲಾದರೂ ಒಂದು ಬಾವಿ ಇಲ್ಲಿ ಇದ್ದೇ ಇರುತ್ತೆ ಕರಾವಳಿಯಲ್ಲಿ. ಇದೀಗ ನೀವು ನೋಡ್ತಾ ಇದ್ದೀರಾ, ಅಲ್ಲೊಂದು ಮರ ಮತ್ತು ಮಣ್ಣಿನ ಗುಡ್ಡೆ ಥರ ಕಾಣಿಸ್ತಾ ಇದೆ. ಇದರ ಕೆಳಗೆ ಆ ಹಳೆಯ ಬಸದಿ ಕಾಲನ ಹೊಡೆತಕ್ಕೆ ಸಿಕ್ಕಿ ಅಳಿದು ಹೋಗಿದೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಆವಾಗಲೇ ನಾನು ಗೂಗಲ್ ಮ್ಯಾಪಲ್ಲಿ ತೋರಿಸಿದ ಹಾಗೆ ಹುಡುಕಿದ್ರೆ ನಿಮಗೆ ಅಲ್ಲಿಗೆ ಹೋಗೋದಕ್ಕೆ ದಾರಿ ಖಂಡಿತ ಸಿಗುತ್ತೆ. ಇದೀಗ ನಾವು ಆ ಒಂದು ಏನಂತೀರ ಪೊದೆಗಳ ಮಧ್ಯದಲ್ಲಿ ಸಿಲುಕಿರುವಂತಹ ಈ ಜೈನ ಬಸದಿಯ ಕಡೆ ಹೆಜ್ಜೆ ಸಾಗ್ತಾ ಇದೆ. ಅಲ್ಲಿ ನೋಡ್ತಾ ಇದ್ದೀರಾ, ನಿಮಗೆ ಏನು ಆ ಶಾಸನದ ಕಲ್ಲು ಕಾಣಿಸ್ತಾ ಇದೆ. ಈ ಶಾಸನದ ಕಲ್ಲು ಬಂದು 4 ಗ್ರ್ಯಾಂಟ್ಗಳಂತ ಏನು ಹೇಳ್ತಾರೆ, ದಾನ ದತ್ತಿದ ವಿವರಗಳನ್ನು ನಿಮಗೆ ಹೇಳ್ತದೆ. ಹಾಗೂ ಇಲ್ಲಿ ಈ ಶಾಸನ ಶುರುವಾಗುವುದೇ ಸುಪಾರ್ಶ್ವನಾಥನ ಅನುಗ್ರಹವನ್ನು ಬೇಡ್ತಾ ಇರುವಂತಹ ಕೃಷ್ಣರಾಯ ಆಗಿನ ಕಾಲದ ಮಹಾಮಂಡಲಾಧೀಶ್ವರ ಮತ್ತು ನಗಿರೆ ಸಾಮ್ರಾಜ್ಯವನ್ನು ಆಳುತ್ತಿದ್ದಂತಹ ಅರಸ, ಕೊಂಕಣ ತುಳುನಾಡನ್ನು ಆಳುತ್ತಿದ್ದಂತಹ ಅರಸ. ಅವನ ಒಂದು ಮುಖಸ್ತುತಿಯಲ್ಲಿ ಈ ಶಾಸನ ಶುರುವಾಗಿ ಅದರ ಮೇಲೆ ಬರುವಂತಹ ಸಾಲುಗಳಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಾದ ಸಾಳುವ ದೇವರಾಯ ಮತ್ತು ಸಂಗೀರಾಯ ಮತ್ತು ಅವರ ತಂಗಿ ಪದುಮಲಾಂಬನ ಹೆಸರನ್ನು ಸಹ ಅಲ್ಲಿ ನಮೂದಿಸಲಾಗಿದೆ. ಇವು ಮೂವರು ಮಾವರಸನಿಗೆ ಹುಟ್ಟಿದವರು ಮತ್ತು ನಗಿರೆ ಸಾಮ್ರಾಜ್ಯದವರು ಅಂತ ಸಹ ಅಲ್ಲಿ ಬರೆದಿದ್ದಾರೆ. ನೋಡಿ, ಹಾಗೆ ಮುಂದೆ ಸಾಗ್ತಾ ಹೋದರೆ ನಮಗೆ ಆ ಶಾಸನದ ಪಕ್ಕದಲ್ಲೇ ಈ ಒಂದು ದೇವಸ್ಥಾನ ಭಗ್ನಗೊಂಡಿರೋದು ಕಾಣಿಸ್ತಾ ಇದೆ. ಅಲ್ಲಿ ಸಾಕಷ್ಟು ಕಲ್ಲುಗಳು ಪಾಳು ಬಿದ್ದು ಅದನ್ನು ನೋಡಿಕೊಳ್ಳೋದು ಯಾರೂ ಇಲ್ಲದೆ ಹಾಳಾಗಿದ್ದಾವೆ ಅಂತಲೇ ಹೇಳ್ಬೋದು. ಮಂಡಲಾಧೀಶ್ವರನಾದ ಕೃಷ್ಣರಾಯ ಒಡೆಯ ಪದುಮಲಾಂಬಿಕೆಯನ್ನು ಮೆಚ್ಚಿಸಿ ಈ ಹೈವ, ತುಳು ಮತ್ತು ಕೊಂಕಣ ಸ್ಥಳಗಳನ್ನು ಆಳುತ್ತಿದ್ದ ಅಂತ ಇಲ್ಲಿ ಬರೆದಿದ್ದಾರೆ. ನರಸನ ಅಧಿಕಾರಿಯಾದಂಥ ಸೆಟ್ಟಿ ಬಳಿ ಮತ್ತು ಸನ್ನಿರಾಯನ ಮಗ ಸುಪಾರ್ಶ್ವ ಬಿಂಬವನ್ನು ಪ್ರತಿಷ್ಠಾಪಿಸಿದ ಅಂತ ಹಾಗೂ ಚೈತ್ಯಾಲಯವನ್ನು ಕಣ್ಣಾಣ ಬಹರ ಎಂಬ ಸ್ಥಳದಲ್ಲಿ ಕಟ್ಟಿಸಿದ ಅಂತ ಇಲ್ಲಿ ಉಲ್ಲೇಖಗಳನ್ನು ನೋಡ್ಬೋದು. ಇದೀಗ ನೀವು ನೋಡ್ತಾ ಇದ್ದೀರಾ, ಭಗ್ನಗೊಂಡಿರುವಂಥ ಸುಪಾರ್ಶ್ವನಾಥ ತೀರ್ಥಂಕರರ ಬಿಂಬ ಗರ್ಭಗುಡಿಯಲ್ಲಿ ಹಾಗೆ ಇಟ್ಟಿದ್ದಾರೆ. ಹಾಗೆ ಒಂದಷ್ಟು ವರ್ಷಕ್ಕೊಂದ್ಸತಿ ಪೂಜೆ ಮಾಡಿ ಹೋಗ್ತಾರೆ. ಕಾಯ್ಕಿಣಿಯಿಂದ ಬರುವಂತಹ ಪೂಜಾರರು ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿ ಹೋಗ್ತಾರೆ ಅಂತ. ಆ 4 ದಾನ ದತ್ತಿಗಳ ವಿವರ ಏನು ಹೇಳ್ತದಪ್ಪ ಅಂದರೆ, ಮೊದಲನೆಯ ದಾನ ದತ್ತಿ ಏನು ಹೇಳುತ್ತೆ ಅಂದರೆ, ಶಕೆ 1461 ವಿಳಂಬಿ ಜ್ಯೇಷ್ಠ ಬಹುಳ 3ನೇ ಗುರುವಾರ ಅಂದರೆ ಮೇ 16, 1538ರಲ್ಲಿ ಮಡಿಯೂರ ಗದ್ದೆ ಹಿತ್ತಲು ಭೈರಾದೇವಿಯವರು, ಆಗಿನ ಕಾಲದ ಮಹಾಮಂಡಲೇಶ್ವರಿಯಾಗಿದ್ದಂತಹ ಭೈರಾದೇವಿಯವರು, ಯಾರು ಈಗ ನೀವು ರಾಣಿ ಚೆನ್ನಭೈರಾದೇವಿ ಅಂತ ಹೇಳ್ತೀರಾ, ಅವರ ತಾಯಿ. ಅವರು 208 ಮುಡಿಗಳಷ್ಟು ಬೆಳೆಯುವಂತಹ
ಭೂಮಿ ಮತ್ತು 30 ಬೆಳ್ಳಿ ನಾಣ್ಯಗಳನ್ನು ಈ ದೇವಸ್ಥಾನ ಬಸದಿಗೆ ಪೂಜೆ ಪುನಸ್ಕಾರಕ್ಕಾಗಿ ದಾನವಾಗಿ ಕೊಟ್ಟಂಥದ್ದು. ಮತ್ತು ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಊಟ ಉಪಚಾರ ಮಾಡೋದಕ್ಕಾಗಿ ಈ ದಾನವನ್ನು ಕೊಟ್ಟಿರ್ತಾರೆ. ಮತ್ತು ಇದರ ಒಂದು ಮೇಂಟೆನೆನ್ಸ್ಗೋಸ್ಕರ ಸಹ ಈ ಒಂದು ದಾನವನ್ನು ಕೊಟ್ಟಿರ್ತಾರೆ. ಈ ದಾನ ಮತ್ತು ಈ ಆಜ್ಞೆ ಚಾಲ್ತಿಯಲ್ಲಿ ಬರುವುದು ದೀಪಾವಳಿಯ ತಾರಣ ಸಂವತ್ಸರದಲ್ಲಿ ಅಂತ ಸಹ ಉಲ್ಲೇಖ ಅದೇ ಆ ಒಂದು ಕೊಟ್ಟಿರುವಂತಹ ದಾನದತ್ತಿಯಲ್ಲಿ. ಎರಡನೇ ದಾನ ಏನು ಹೇಳುತ್ತದೆ ಅಂದರೆ, ಬೈರು ಹೆಗ್ಗಡೆ ಮನಿಯ ಸಂಗುನಾಯಕನ ಮಗ ದಾನ ಮಾಡಿದ್ದಾನೆ. 101 ಮುಡಿಗಳಷ್ಟು ಜಾಗ, ಅಂದರೆ ಅಷ್ಟು ಅಕ್ಕಿಯನ್ನು ಬೆಳೆಯುವಷ್ಟು ಜಾಗ ಈ ಬಸದಿಯ ಒಂದು ಏನಂತೀರ ಶುಶ್ರೂಷೆಗೋಸ್ಕರ. 3ನೇ ಗ್ರ್ಯಾಂಟ್ ಬಂದ್ಬಿಟ್ಟು ಧಾತು ಅಶ್ವಾಯುಜ ಬಹುಳ 14, ಅಂದರೆ ಅಕ್ಟೋಬರ್ 24, 1516 18 ಮುಡಿಗಳಷ್ಟು ಭೂಮಿಯನ್ನು ಸಂಗುನಾಯಕ ಸನ್ನಪ್ಪ ನಾಯಕ ಹೊನ್ನಾವರ ಅವರ ಇದಕ್ಕೆ ದಾನವಾಗಿ ಕೊಟ್ಟಿರ್ತಾರೆ. 72 ಮುಡಿಗಳಷ್ಟು ಭೂಮಿಯನ್ನು ಹೊಲೆಯ ಬಲಿಯ ಸತನಾಯಕ ಇದಕ್ಕೆ ದಾನವಾಗಿ ಕೊಟ್ಟಿರ್ತಾರೆ. ಮತ್ತು ಈ ಸ್ಥಳದಲ್ಲಿ ಮುಖ್ಯವಾಗಿ ಆಚರಿಸ್ತಿದ್ದಂತಹ ಹಬ್ಬಗಳು ಅಂದರೆ ಹಾಳು ಧರೆ ಮತ್ತು ಅಷ್ಟಾನಿಕ, ಜೀವದಯಾಷ್ಟಮಿ, ಶ್ರೀ ಪಂಚಮಿ ಈ ಹಬ್ಬಗಳನ್ನು ಸಹ ಇಲ್ಲಿ ಬರೆದಂತಹ ಶಾಸನದಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಎಲ್ಲ ವಿಚಾರಗಳನ್ನು ಒಳಗೊಂಡಿರುವಂಥ ಈ ಶಾಸನ ಯಾವುದೇ ಪ್ರಾಮುಖ್ಯತೆ ಎಂದರೆ ಅಳಿದು ಹೋಗ್ತಾ ಇದೆ ಅನ್ನೋದೇ ತುಂಬ ವಿಷಾದಕರ. ಇದೇ ರೀತಿಯ ನಶಿಸಿ ಹೋಗುತ್ತಿರುವಂತಹ ದೇವಸ್ಥಾನಗಳ ಇತಿಹಾಸನ ತೆಗೆದುಕೊಂಡು ಮುಂದಿನ ಎಪಿಸೋಡ್ನಲ್ಲಿ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.